ಪದ್ಮರಾಜ್ ದಂಡವತಿ ಅಂತೇಳಿ ನಮ್ಮ ಒಬ್ಬರು ಸಾಹಿತಿಗಳು ಮತ್ತೆ ಪ್ರಜಾವಾಣಿ ಪತ್ರಿಕೆಯಲ್ಲಿ ಸಹ ಸಂಪಾದಕರಾಗಿದ್ದರು. ಹಾಗೆ ಗುರುರಾಜ್ ಕರ್ಜಗಿ ಅವರು ನಮ್ಮ ಗುರುಗಳು, ಅವರಿಬ್ಬರನ್ನೂ ಕರೆಸ್ತಿದ್ದೆ. ಅವರಿಬ್ಬರನ್ನೂ ಕರೆಸಿದಾಗ ಅವರು ನನಗೆ ಪುಸ್ತಕ ಓದೋದನ್ನ ಹವ್ಯಾಸ ಮಾಡಿಸಿದ್ರು. ಯಾಕೆಂದ್ರೆ ಇವತ್ತು ಸುಮಾರು ಪುಸ್ತಕಗಳು ಈ ಒಂದು ಸಂತೆಯಲ್ಲಿ ಜನ ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಪುಸ್ತಕವನ್ನು ಪರ್ಚೇಸ್ ಮಾಡಿ ಇದನ್ನ ಯಶಸ್ವಿ ಮಾಡಿರುವಂತವರು ನಾಗರಿಕರು ಮತ್ತೆ ಅವರ ತಂಡ, ಅವ್ರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅವ್ರು ಹೇಳ್ತಾ ಇದ್ರು 4 ಲಕ್ಷ ಅವ್ರ ಮೇಲೆ ಬರ್ತಿದೆ ಈ ಕಾರ್ಯಕ್ರಮದ ಅಂತ. ಶ್ರೀನಿವಾಸ್ ಸಿಂಡಿಕೇಟ್ ಸದಸ್ಯನಾಗಿ ಒಬ್ಬ ಒಳ್ಳೆಯ ಹುಡುಗ, ಅವ್ರ ಜೊತೆ ನಾನು ಇರ್ತೇನೆ. ಅವ್ರಿಗೇನು ಇದರಲ್ಲಿ ಖರ್ಚು ಬಂದಿದೆ ಅದ್ರಲ್ಲಿ ನಾನು ಕೂಡ ಸಹಕಾರವನ್ನು ಕೊಡ್ತೇನೆ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದಿರುವಂತ ಎಲ್ಲ ಸಾಹಿತ್ಯ ಪ್ರೇಮಿಗಳು ಮತ್ತೆ ಪುಸ್ತಕವನ್ನು ಓದುವಂತ ಹವ್ಯಾಸ ಇಟ್ಕೊಂಡಿರುವಂಥವ್ರು ಮತ್ತೆ ಪತ್ರಿಕಾ ಸ್ನೇಹಿತರುಗಳು ಇಲ್ಲೆಲ್ಲರೂ ಬಂದಿದ್ದೀರ. ನಾನು ಪುಸ್ತಕವನ್ನ ಓದೋದನ್ನ ಕಲ್ತಿದ್ದು ನಾನು ಕಾಲೇಜ್ ಡೇಸಲ್ಲಿ ಬರೀ ಮಾರ್ಕ್ಸ್ ಬರೋದಕ್ಕೆ ಓದ್ತಿದ್ದೆ. ಅದಾದ್ಮೇಲೆ ನಮ್ಮ ಸರ್ಕಾರಿ ಶಾಲೆಗಳನ್ನ ಮೇಲ್ದರ್ಜೆಗೇರಿಸಿ ಅಲ್ಲಿ ಲೈಬ್ರರಿಗಳನ್ನ ಮಾಡಿದಂಥ ಲೈಬ್ರರಿಗಳನ್ನ ಕಂಪಲ್ಸರಿ ಮಾಡ್ತಾ ಇದ್ದೆ. ನನ್ನ ಶಾಸಕರ ಅನುದಾನದಲ್ಲಿ ನಾನು ಮಾಡಿಫಿಕೇಶನ್ ಮಾಡಿರುವಂಥ ಶಾಲೆಗಳು ಸುಮಾರು ಒಂದು 20 ಶಾಲೆಗಳಿವೆ ನಮ್ಮ ಸರ್ಕಾರಿ ಶಾಲೆಗಳು. ಆ ಸರ್ಕಾರಿ ಶಾಲೆಗಳಿಗೆ ಮಿನಿಮಮ್ 8 ರಿಂದ 10 ಲಕ್ಷ ಶಾಸಕರ ಅನುದಾನದಿಂದ ಪುಸ್ತಕಗಳನ್ನ ಕೊಡಿಸ್ತಾ ಇದ್ದೆ. ಆವಾಗ ನಾನು ಪದ್ಮರಾಜ್ ದಂಡವತಿ ಅಂತೇಳಿ ನಮ್ಮ ಒಬ್ಬರು ಸಾಹಿತಿಗಳು ಮತ್ತೆ ಪ್ರಜಾವಾಣಿ ಪತ್ರಿಕೆಯಲ್ಲಿ ಸಹ ಸಂಪಾದಕರಾಗಿದ್ದರು. ಹಾಗೆ ಗುರುರಾಜ್ ಕರ್ಜಗಿ ಅವರು ನಮ್ಮ ಗುರುಗಳು, ಅವರಿಬ್ಬರನ್ನೂ ಕರೆಸ್ತಿದ್ದೆ. ಅವರಿಬ್ಬರನ್ನೂ ಕರೆಸಿದಾಗ ಅವರು ನನಗೆ ಪುಸ್ತಕ ಓದೋದನ್ನ ಹವ್ಯಾಸ ಮಾಡಿಸಿದ್ರು. ಅವರು ಮಾಡಿಸಿರುವಂತ ಹವ್ಯಾಸ ಇವತ್ತು ನಾನು ಪ್ರತಿ ದಿವಸ ಮಲಗೋದಕ್ಕಿಂತ ಮುಂಚೆ 1 ಗಂಟೆ ಪುಸ್ತಕಗಳನ್ನ ಓದ್ತೀನಿ. ಹವ್ಯಾಸ ಒಳ್ಳೆಯವ್ರ ಸಜ್ಜನ ಸಹವಾಸ ಮಾಡಿದ್ರೆ ಎದ್ದೇನು ಸವಿದಂಗೆ ಅಂತಾರೆ. ಸಾಹಿತಿಗಳ ಸಹವಾಸ ಮಾಡ್ಬೇಕು ರಾಜಕಾರಣಿಗಳು. ನಮಗೆ ಬರೀ ಬೆಳಗ್ಗೆ ಆದ್ರೆ ಒತ್ತಡದಲ್ಲಿ ಇರ್ತೀವಿ, ನಾವು ನಮ್ದೇ ಒಂದು ಜೀವನ ಕಟ್ಕೊಂಡ್ಬಿಡ್ತೀವಿ. ನಮಗೆ ಮನಸ್ಸಲ್ಲಿ ಇರುವಂತ ನಮ್ಗೆ ಓಟ್ ಬೇಕು, ನಾವು ನೆಕ್ಸ್ಟ್ ಗೆಲ್ಬೇಕು ಅನ್ನೋದಿರುತ್ತೆ. ಅದಲ್ಲ, ಅದನ್ನ ಮೀರಿ ಹೋದಾಗ ನಾವು ಜ್ಞಾನವನ್ನ ವಿಕಾಸ ಮಾಡಿಕೊಂಡಾಗ ಒಂದು ಶ್ರೇಷ್ಠವಾದ ನಾಡನ್ನ ಕಟ್ಬೋದು ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಕೂಡ ಪುಸ್ತಕ ಓದುವಂಥದ್ದು. ಎಲ್ಲರಿಗೂ ಒಂದು ಮಿತಿ ಇರ್ತದೆ. ಮನುಷ್ಯನ ಜ್ಞಾನ ಇದೆಯಲ್ಲ, ಅದಕ್ಕೊಂದು ಮಿತಿ ಇದೆ. ಆ ಮಿತಿ ನನಗೂ ಇದೆ, ನಿಮಗೂ ಇದೆ, ಎಲ್ರಿಗೂ ಇದೆ. ಆ ಮಿತಿಯನ್ನ ದಾಟಬೇಕಾದ್ರೆ ನಮಗೆ ಮೀರಿ ಆ ತಿಳುವಳಿಕೆಯನ್ನ ನಾವು ಹೆಚ್ಚಿಕೊಳ್ಬೇಕಾದ್ರೆ ಪುಸ್ತಕಗಳನ್ನ ಕಂಪಲ್ಸರಿ ಓದಬೇಕು. ಇವತ್ತು ಮೊಬೈಲ್ ಸಂಸ್ಕೃತಿ, ಇವತ್ತು ನಾವು ಅದರ ವಿರುದ್ಧ ಪುಸ್ತಕ ಸಂಸ್ಕೃತಿ ಬೆಳೆಸೋದಕ್ಕೆ ನಮ್ಮ ಶ್ರೀನಿವಾಸ್ ಇವತ್ತು ಬಹಳ ಪ್ರಯತ್ನವನ್ನ ಕರ್ನಾಟಕದಲ್ಲಿ ಮಾಡ್ತಿದ್ದಾರೆ. ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ಮಿತಿನ ನಾವು ಹೆಚ್ಚು ಮಾಡ್ಕೋಬೇಕಾದ್ರೆ ಒಂದೇ ಒಂದಿರೋದು, ನಾವು ಪಾಠ್ಯ ಪುಸ್ತಕ ಶಾಲೆಗಳಲ್ಲಿ ನಾವು ಯಾವಾಗಲೂ ಮಕ್ಕಳಿಗೆ ಎಷ್ಟು ಮಾರ್ಕ್ಸ್ ಬರ್ತದೋ ಅದಕ್ಕೆ ನಾವು ಆಸಕ್ತಿನ ಪೋಷಕರು ಕೊಡ್ತಿದ್ದೇವೆ. ನನ್ನ ಮಗ 90 ಮಾರ್ಕ್ಸ್ ಬೇಕು, 99 ಮಾರ್ಕ್ಸ್ ಬೇಕು ಅಂತ. ಬರೀ ಅಷ್ಟಕ್ಕೆ ಸೀಮಿತ ಆದರೆ ಅದರಿಂದ ನಮಗೆ ಜೀವನ ಬರೋದಿಲ್ಲ. ನಾವು ಯಾವಾಗ ನಾವು ಜೀವನವನ್ನು ಅದ್ಭುತವಾಗಿ ಕಟ್ಕೋಬೇಕಾದ್ರೆ, ನಮಗೆ ವಿಷಯಗಳನ್ನು ತಿಳ್ಕೋಬೇಕಾದ್ರೆ, ಜ್ಞಾನವನ್ನು ವಿಕಾಸ ಮಾಡ್ಕೋಬೇಕಾದ್ರೆ ಸಾಕಷ್ಟು ಪುಸ್ತಕಗಳನ್ನು ಓದಿದಾಗ ಮಾತ್ರ ಜ್ಞಾನ ವಿಕಾಸ ಆಗುತ್ತೆ. ಇಲ್ಲ ಅಂದ್ರೆ ನಾವು ಬರೀ ಮಾರ್ಕ್ಸ್ವಾದಿಗಳಾಗ್ತೇವೆ. ಮಾರ್ಕ್ಸ್ ತಗೊಂಡು ನಮಗೆ ಜೀವನ ಕಟ್ಕೊಳ್ಳೋದಕ್ಕೆ ಆಗಲ್ಲ. ನಮ್ಗೆ ಏನು ಜೀವನ ಅನ್ನೋದೇ ಗೊತ್ತಾಗೋದಿಲ್ಲ. ಅದನ್ನ ಇಂಗ್ಲಿಷ್ನಲ್ಲಿ ಒಂದು ಮಾತಿದೆ, ರೀಡರ್ ಕ್ಯಾನ್ ಓನ್ಲಿ ಬಿಕಮ್ ದ ಲೀಡರ್ಸ್ ಅಂತ. ಅಂದ್ರೆ ಓದಿದವನೇ ನಾಯಕ ಆಗುತ್ತಾನೆ ಅಂತ ಅರ್ಥ. ಯಾರು ಓದ್ತಾನೋ ಅವನು ದೊಡ್ಡ ನಾಯಕ ಆಗ್ತಾನೆ ಅನ್ನೋದಕ್ಕೆ ಒಂದು ಉದಾಹರಣೆ. ಯಾಕೆ ನಾವು ಒಂದು ವಿಜಯ ಕರ್ನಾಟಕದಲ್ಲಿ ಒಂದು ಅಂಕಣ ಬಂದಿತ್ತು, ಓದ್ತಾ ಇದ್ದು ಎಲನ್ ಮಾಸ್ಕ್, ಅಂದ್ರೆ ಪ್ರಪಂಚದ ಅತ್ಯಂತ ಶ್ರೀಮಂತನ ಒಂದು ಲೇಖನ ಬರೆದಿದ್ದು. ಆ ಲೇಖನವನ್ನು ಓದ್ತಿದ್ದಾಗ ನನಗೆ ಅನಿಸ್ತು, ಅವನು ಚಿಕ್ಕ ವಯಸ್ಸಿನಿಂದಾಗಲೇ ಸಾಕಷ್ಟು ಪುಸ್ತಕಗಳನ್ನ, ಕಂಪ್ಯೂಟರ್ಗೆ ಸಂಬಂಧಪಟ್ಟಿದ್ದ ಪುಸ್ತಕಗಳನ್ನ, ಮತ್ತೆ ಬೇರೆ ಬೇರೆ ಅಂದ್ರೆ ಸೋಲಾರ್ ಎನರ್ಜಿ, ಆಟೋಮಿಕ್ ಎನರ್ಜಿ, ಇಂಥ ಪುಸ್ತಕಗಳನ್ನ 10ನೇ ಕ್ಲಾಸಲ್ಲಿ ಇದ್ದಾಗಲೇ ಸಾಕಷ್ಟು ಪುಸ್ತಕಗಳನ್ನ ಓದ್ತಾ ಇದ್ದ. ತನ್ನ ಅತ್ಯಂತ ಸಮಯವನ್ನ ಓದೋದಕ್ಕೆ ಮೀಸಲಾಗಿಟ್ಟಿದ್ದ. ಅದಕ್ಕೆ ಆ ಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಅತ್ಯಂತ ಯಶಸ್ವಿಯ ನಾಯಕ ಆದ ಅನ್ನೋದಕ್ಕೆ ಸಾಕ್ಷಿ ಏನಪ್ಪಾ ಅಂತ ಹೇಳಿದ್ರೆ ಅವನ ಓದು. ನಾನು ಅದಕ್ಕೆ ಇವತ್ತು ನಾನು ಸಂತೆಗೆ ಬಂದಂತ ಸಂದರ್ಭದಲ್ಲಿ ನಾನು ಅಬ್ಸರ್ವ್ ಮಾಡಿದೆ, ಬರೀ ವಯಸ್ಸಾದವರು ಯುವಕರಿದ್ದಾರ ಅಂತೇಳಿ. ಯಾರ್ಯಾರೋ ತಾಯಿ ತಂದೆ ಬಂದಿದ್ದಾರೋ ಅವ್ರ ಮಕ್ಕಳನ್ನು ಕೂಡ ಜೊತೆಯಲ್ಲಿ ಕರ್ಕೊಂಡ್ಬಂದಿದ್ರು. ಇದು ಒಂದು ಒಳ್ಳೆ ಅಭ್ಯಾಸ ಕೂಡ ಹವ್ಯಾಸ ಕೂಡ. ಯಾವಾಗಲೂ ನಾವು ಮಕ್ಕಳನ್ನ ಜೊತೆಯಲ್ಲಿ ಕರ್ಕೊಂಡ್ಬಂದಾಗ, ಆ ಮಕ್ಕಳಿಗೆ ಪುಸ್ತಕದಲ್ಲಿ ಪ್ರೀತಿ ಬಂದಾಗ, ಮಕ್ಕಳು ಪುಸ್ತಕವನ್ನ ಓದುವಂತ ಹವ್ಯಾಸವನ್ನ ಬೆಳೆಸಿದಾಗ ನಮ್ಮ ಮಕ್ಕಳಿಗೆ ಸಂಸ್ಕಾರ ಬರುತ್ತೆ. ನಮ್ಮ ಮಕ್ಕಳು ಶ್ರೇಷ್ಠ ನಾಯಕರಾಗೋದಕ್ಕೆ ಸಾಧ್ಯ ಪುಸ್ತಕಗಳನ್ನು ಓದಾಗ ಮಾತ್ರ. ಅದನ್ನ ಇಲ್ಲಿರುವಂತ ಪೋಷಕರಿಗೆ ನಾನು ವಿನಂತಿ ಮಾಡ್ತೇನೆ, ಪುಸ್ತಕ ಪರ್ಚೇಸ್ ಮಾಡಿದವರು 100ಕ್ಕೆ 100 ಓದ್ತಾರೆ. ಯಾರು ಹಣ ಕೊಟ್ಟು ಕಾಸನ್ನ ಕೊಟ್ಟು ಪುಸ್ತಕ ತಗೊಂಡವರು ಸುಮ್ಮನೆ ಶೋಗೆ ಲೈಬ್ರರಿ ಇಡೋದಕ್ಕಲ್ಲ.
ತಾವು ಆಸಕ್ತಿ ವಹಿಸೇ ಬಂದಿರ್ತಾರೆ, ಸಮಯವನ್ನು ಕೊಟ್ಟು ಬಂದು ಪುಸ್ತಕವನ್ನು ಹಣ ಕೊಟ್ಟು ಪರ್ಚೇಸ್ ಮಾಡಿದವರು 100ಕ್ಕೆ 100 ಓದ್ತಾರೆ. ಪುಸ್ತಕವನ್ನ ಪರ್ಚೇಸ್ ಮಾಡಿ ಓದಿದ್ಮೇಲೆ ನಾವು ಅದನ್ನು ದಾನ ಮಾಡೋದನ್ನು ಕೂಡ ಅಭ್ಯಾಸ, ಗಿಫ್ಟ್ ಕೊಡುವಂಥದ್ದನ್ನು ಕೂಡ ಅಭ್ಯಾಸ ಮಾಡ್ಕೋಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತೇನೆ. ನಮ್ಮ ಇವತ್ತಿನ ಸಾಹಿತ್ಯ ಕ್ಷೇತ್ರದಲ್ಲಿ ನಮ್ಮ ಶ್ರೀನಿವಾಸ್ ಬಹಳ ಅತ್ಯಂತ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಎಲ್ಲರ ಜೊತೆ ಸೇರಿ ಇವತ್ತು ತುಮಕೂರು ಜಿಲ್ಲೆಯಲ್ಲಿ ಇರುವಂಥ ಎಲ್ಲರೂ ಕೂಡ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಅವರ ಟೀಮು ವೀರಪುತ್ರ ಶ್ರೀನಿವಾಸ್ ಅವ್ರ ಜೊತೆ RK ಶ್ರೀನಿವಾಸ್ ಅವರ ಟೀಮು ಅತ್ಯಂತ ಯಶಸ್ವಿಯಾಗಿ ಕೆಲಸ ಮಾಡಿದೆ. ಇವತ್ತು ಹೇಳ್ತಾ ಇದ್ರು ಎಲ್ಲ ಸರ್ಕಾರಗಳು, ಮಣಿಪುರ ಸರ್ಕಾರ, ತ್ರಿಪುರಾ ಸರ್ಕಾರ, ತಮಿಳುನಾಡು, ಆಂಧ್ರ ಪ್ರದೇಶ್ ಯಾಕೆ ಅಷ್ಟೊಂದು ಅವರು ಬುದ್ಧಿವಂತರಾಗಿದ್ದಾರೆ? ನಾವು ಅನ್ಕೊಳ್ತೇವೆ ಸಿನಿಕ ರೀತಿಯಲ್ಲಿ ಒಂದು ಆಂಧ್ರ ಮತ್ತು ತಮಿಳುನಾಡು. ಯಾವುದೇ ವ್ಯಕ್ತಿ ಅವನು ಅತ್ಯಂತ ಸಿನಿಕ ರೀತಿಯಲ್ಲಿ ಬರಬೇಕು ಅಂದ್ರೆ ಜ್ಞಾನ ಇದ್ದಾಗ ಮಾತ್ರ. ಯಾವ ದಡ್ಡನೂ ಹೋಗಿ ಅವನೊಬ್ಬನ ಪ್ರೀತಿ ಮಾಡಲ್ಲ. ಅವನಿಗೆ ಜ್ಞಾನ ಇದ್ದಾಗ, ಆ ವಿಕಾಸ ಆದಾಗ ಮಾತ್ರ ಅವನು ಎಕ್ಸ್ಟ್ರೀಮ್ ಹೋಗ್ತಾನೆ. ಅದರಿಂದ ನಾನು ಈ ಸಂದರ್ಭದಲ್ಲಿ ನಾನು ಹೇಳೋದಷ್ಟೇ, ಕನ್ನಡ ನಾಡು IT PTಯಲ್ಲಿ ಎಲ್ಲದರಲ್ಲೂ ನಾವು ನಂಬರ್ 1 ವಿಶ್ವದಲ್ಲಿ. ಆದರೆ ಪುಸ್ತಕ ಓದೋದ್ರಲ್ಲಿ ಹಿಂದೆ ಇದ್ದೀವಿ ಅಂತ ನಮ್ಗೆ ಅನ್ಸುತ್ತೆ, ಸಾಹಿತಿಗಳು ಮಾತಾಡಿದ್ದು ನೋಡಿದ್ರೆ. ಅದಕ್ಕೆ ಕರ್ನಾಟಕ ಸರ್ಕಾರವೇ ಇದಕ್ಕೆ ಕಾರಣ ಅಂತ ಅಂದ್ಕೊಂಡಿದ್ದೇನೆ. ಯಾಕೆಂದ್ರೆ ಸರ್ಕಾರ ಇವತ್ತವರೆಗೂ 4 ವರ್ಷದಿಂದ ಪುಸ್ತಕವನ್ನ ಖರೀದಿ ಮಾಡ್ತಿಲ್ಲ. ಮತ್ತೆ ಆ ಕಾರಣದಿಂದ ಸಾಹಿತ್ಯ ಕ್ಷೇತ್ರ ತುಂಬಾ ಕಷ್ಟದಲ್ಲಿದೆ ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ. ಯಾಕೆಂದ್ರೆ ಸಬ್ಸಿಡಿ ಕೊಡ್ತಾರೆ, ಒಂದು ಪೇಜ್ಗೆ 60 ಪೈಸೆ ತರ ಒಂದು ಪುಸ್ತಕವನ್ನ ಬಿಡುಗಡೆ ಮಾಡಿದ್ರೆ ಇಷ್ಟ ಹಣ, ಒಂದು 120 ರೂಪಾಯಿ ಅದಕ್ಕೆ ಸಹಾಯಧನ ಸರ್ಕಾರ ಕೊಡುತ್ತೆ. 4 ವರ್ಷದಿಂದ ಈ ಸರ್ಕಾರದಲ್ಲಿ ಸಾಹಿತಿಗಳ ಯಾವುದೇ ಒಂದು ಪುಸ್ತಕವನ್ನ ಖರೀದಿ ಮಾಡಿಲ್ಲ ಕೂಡ. ಆಮೇಲೆ ಗ್ರೇಟರ್ ಬ್ಯಾಂಗ್ಳೂರ್ ಅಲ್ಲಿ 0.1% ಎಲ್ಲದರ ಮೇಲೆ ತೆರಿಗೆ ಹಾಕ್ತಾರೆ. ಸುಮಾರು 650 ಕೋಟಿ ಹಣ ಅಲ್ಲಿದೆ, ಅದನ್ನು ಕೂಡ ಸರ್ಕಾರ ಉಪಯೋಗಿಸಿಲ್ಲ. ಅಂದ್ರೆ ಸಾಹಿತ್ಯ ಹೇಗೆ ಬೆಳೆಯುತ್ತೆ? ಯಾವುದೇ ಒಂದು ರಾಜ್ಯ ಸಾಹಿತ್ಯ ಕ್ಷೇತ್ರದಲ್ಲಿ ಶ್ರೀಮಂತ ಆದರೆ ಮಾತ್ರ ಆ ರಾಜ್ಯ ಅತ್ಯಂತ ಅಭಿವೃದ್ಧಿಯ ಕಡೆ ಹೋಗುತ್ತೆ, ಸಂಸ್ಕಾರವಂತದಾಗುತ್ತೆ. ಅದರಿಂದ ನಾನಿವತ್ತು ಸರ್ಕಾರಕ್ಕೆ, DK ಶಿವಕುಮಾರ್ ಅವರಿಗೆ, ಹಿಂದೆ ಸಿದ್ದರಾಮಯ್ಯನವರಿದ್ದಾಗ ಕೊಡಲಿಲ್ಲ, ಈಗಿರುವಂಥ ಮುಖ್ಯಮಂತ್ರಿಗಳಿಗೆ ನಾನು ವಿನಂತಿ ಮಾಡ್ತೇನೆ, ಅಸೆಂಬ್ಲಿಯಲ್ಲಿ ಮುಂದಿನ ಸೆಷನ್ ಜುಲೈಯಲ್ಲಿ ನಾನು ಇದ್ರ ಬಗ್ಗೆ ಗಮನವನ್ನು ಸರ್ಕಾರಕ್ಕೆ ಸೆಳೆದು ಸಾಹಿತ್ಯ ಕ್ಷೇತ್ರಕ್ಕೆ ಈ ಕೂಡಲೇ ಅನುದಾನವನ್ನು ಬಿಡುಗಡೆ ಮಾಡುವಂಥ ಕೆಲಸವನ್ನು ನಾನು ಮಾಡ್ತೇನೆ. ನನಗೂ ಕೂಡ ಈ ಸಾಹಿತ್ಯ ಕ್ಷೇತ್ರದ ಒಂದು ಮುಖ್ಯ ಮಾರಾಟ ಮಳಿಗೆಗೆ ನಾನು ಭೇಟಿ ಕೊಟ್ಟಾಗ ಸಾಕಷ್ಟು ಜನ ಬಹಳ ಸಂತೋಷದಿಂದ ಹೇಳಿದ್ರು, ನಮ್ಮ ಪುಸ್ತಕದ ಮಳಿಗೆಯಲ್ಲಿ 2 ಲಕ್ಷ 3 ಲಕ್ಷ ರೂಪಾಯಿ ಸೇಲ್ಸ್ ಆಗಿದೆ, ಇಟ್ಸ್ ಎ ವೆರಿ ಗುಡ್ ನಂಬರ್ ಅಂತೇಳಿ. ತುಂಬ ಒಳ್ಳೆ ಸಂಖ್ಯೆಯಲ್ಲಿ ಜನ ಟರ್ನ್ ಓವರ್ ಆಗಿದ್ದಾರೆ ಅಂತೇಳಿ. ನಿಜವಾಗಲೂ ಕೂಡ ನಾನು ಈ ಮತ್ತೊಮ್ಮೆ ನಮ್ಮ ವೀರಪುತ್ರ ಶ್ರೀನಿವಾಸ್ ಅವರಿಗೆ ಮತ್ತೆ ಅವರ ತಂಡದವರಿಗೆ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ಧನ್ಯವಾದಗಳು.